ಬೀದರ್ ಜಿಲ್ಲೆ ಬಲಕಿ ತಾಲೂಕಿನ ಖಾನಾಪುರ ಗ್ರಾಮದ ಬಳಿ ಇರತಕ್ಕಂಥ ಮೈಲಾರ ಮಲ್ಲನ ದೇವಸ್ಥಾನ ಬಹಳ ಪುರಾತನ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಒಂದು ನೂರಾರು ವರ್ಷಗಳ ಇತಿಹಾಸ ಕೂಡ ಇಲ್ಲಿ ಇರುವಂಥದ್ದು. ಈ ದೇವಸ್ಥಾನಕ್ಕೆ ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಕೂಡ ಪ್ರತಿನಿತ್ಯನೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿ ಬರುವಂಥದ್ದು. ಅದು ಪ್ರತಿ ರವಿವಾರ ಅಂತೂ ಸುಮಾರು ಒಂದು 10,000ಕ್ಕಿಂತ ಹೆಚ್ಚು ಭಕ್ತರು ಕೂಡ ಇಲ್ಲಿ ಬಂದು ಮೈಲಾರ ಮಲ್ಲನ ದರ್ಶನ ಪಡೆದು ಇಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ನಾವು ಮೈಲಾರ ಮಲ್ಲ ದೇವಸ್ಥಾನದೇನು ಅಕ್ಕಪಕ್ಕದಲ್ಲಿ ಸುಮಾರು ಒಂದು 100 ಹೊಂಡಗಳು ಕೂಡ ಇಲ್ಲಿ ಬಹಳ ಪವಿತ್ರ 100 ಹೊಂಡಗಳು ಕೂಡ ಇಲ್ಲಿ ಇದ್ದು. ಆದರೆ ಈಗ ಕಾಲಕ್ರಮೇಣ ಕಳೆದಂತೆ ಈಗ ಕೇವಲ ಒಂದು 9 ಹೊಂಡಗಳು ಮಾತ್ರ ಇಲ್ಲಿ ಇರುವಂಥದ್ದು. ಈಗ ಈ 9 ಪವಿತ್ರ ಹೊಂಡದಲ್ಲಿ ಕೂಡ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಬರ್ತಾ ಇರತಕ್ಕಂಥ ಭಕ್ತರು ಕೂಡ ಬಂದು ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಕೂಡ ಇಲ್ಲಿ ಮಾಡ್ತಾರೆ. ಈಗ ಹೊಂಡದ ಸ್ಥಿತಿ ನೋಡೋದಾದ್ರೆ ಹೊಂಡ ಸಂಪೂರ್ಣವಾಗಿ ಏನು ಗಲೀಜುಮಯ ಕೂಡ ಆಗಿರುವಂಥದ್ದು. ಆ ನೀರು ಕೂಡ ಏನು ಪಾಚಿಗಟ್ಟಿರುವಂಥದ್ದು. ಅದೇ ನೀರಿನಲ್ಲಿ ಕೂಡ ಏನು ಗಲೀಜಾದಂಥ ನೀರಿನಲ್ಲಿ ಕೂಡ ಪ್ರತಿನಿತ್ಯ ನೂರಾರು ಸಂಖ್ಯೆಯ ಭಕ್ತರು ಕೂಡ ಸ್ನಾನ ಮಾಡುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ಮೈಲಾರ ಮಲ್ಲನ ದೇವಸ್ಥಾನ ಕೂಡ ಪುರಾತತ್ವ ಇಲಾಖೆಯ ವ್ಯಾಪ್ತಿಯೊಳಗಡೆ ಮೈಲಾರ ಮಲ್ಲನ ದೇವಸ್ಥಾನ ಕೂಡ ಬರುವಂಥದ್ದು. ಅದರ ಜೊತೆಗೇನು ಕೂಡ ವರ್ಷಕ್ಕೆ ಸುಮಾರು 1 ಕೋಟಿವರೆಗೂ ಕೂಡ ಈ ಮೈಲಾರ ಮಲ್ಲನ ದೇವಸ್ಥಾನಕ್ಕೆ ಆದಾಯನೂ ಕೂಡ ಭಕ್ತರು ಹಾಕಿರ್ತಕ್ಕಂಥ ದೇಣಿಗೆ ಹಣನೂ ಕೂಡ ಇಲ್ಲಿ ಬರುತ್ತೆ. ಆದರೆ ಆ 1 ಕೋಟಿ ಹಣದಲ್ಲಿ ಕೂಡ ಸುಮಾರು ಒಂದು 50 ಲಕ್ಷ ಖರ್ಚು ಮಾಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಪ್ರದೇಶನೂ ಕೂಡ ಭಾಳ ಸ್ವಚ್ಛಂದವಾಗಿ ಇಟ್ಕೋಬಹುದಾಗಿತ್ತು. ಆದರೆ ಇಲ್ಲಿನ ಹೊಂಡದನ್ನು ಕೂಡ ಇನ್ನು ಹೊಂಡದಲ್ಲಿರ್ತಕ್ಕಂಥ ನೀರನ್ನು ತೆಗೆದು ಬೇರೆ ಬೇರೆ ನೀರನ್ನು ಬಿಟ್ಟು ಆ ನೀರನ್ನು ಕೂಡ ಸ್ವಚ್ಛವಾಗಿ ಇಡಬಹುದಿತ್ತು. ಆದರೆ ಯಾವುದನ್ನು ಕೂಡ ಪುರಾತತ್ವ ಇಲಾಖೆಯಲ್ಲಿ ಮಾಡ್ತಾ ಇಲ್ಲ. ಈ ದೇವಸ್ಥಾನಕ್ಕೆ ಬಂದಂಥ ದೇಣಿಗೆ ಹಣನೂ ಕೂಡ ಏನು ಬೇರೆ ಕಡೆ ಬೇರೆ ದೇವಸ್ಥಾನ ಅಭಿವೃದ್ಧಿಗೆ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು. ಆದರೆ ಮೈಲಾರ ಮಲ್ಲ ದೇವಸ್ಥಾನದ ಅಭಿವೃದ್ಧಿಗೆ ಮಾತ್ರ ಹಣ ಕೂಡ ಇಲ್ಲಿ ಬಳಕೆ ಆಗ್ತಾ ಇಲ್ಲ ಇದು. ಹೀಗಾಗಿ ಇಲ್ಲಿರ್ತಕ್ಕಂಥ ಭಕ್ತರ ಆಕ್ರೋಶಕ್ಕೂ ಕೂಡ ಇಲ್ಲಿ ಕಾರಣ ಆಗಿರ್ತಕ್ಕಂಥದ್ದು. ಈ ಮೈಲಾರ ಮಲ್ಲನ ದೇವಸ್ಥಾನದ ಏನು ಸುತ್ತಮುತ್ತಲೂ ಕೂಡ ಸುಮಾರು ಏನು 9 ಹೊಂಡಗಳಿದ್ರೆ ಅವು ಯಾವೂ ಕೂಡ ಈಗ ಬಳಕೆಗೆ ಬರ್ತಾ ಇಲ್ಲ. ಕೇವಲ ಒಂದೇ ಒಂದು ಹೊಂಡ ಮಾತ್ರ ಈಗ ಜನರು ಬಂದು ಅಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ಈಗ ಹೊಂಡದಲ್ಲಿ ಕೂಡ ನೀರಿನ ಪ್ರಮಾಣದ ಕೂಡ ಏನು ಭಾಳ ಕಡಿಮೆ ಇರುವಂಥದ್ದು. ಆ ನೀರು ಕೂಡ ನೋಡಿದ ಸ್ಮೆಲ್ಲು ಕೂಡ ಬರ್ತಾ ಇರುವಂಥದ್ದು. ಮತ್ತು ಆ ನೀರು ಕೂಡ ಸಂಪೂರ್ಣವಾಗಿ ಪಾಚಿಗಟ್ಟಿರುವಂಥದ್ದು. ಅಂಥ ನೀರಿನಲ್ಲಿ ಕೂಡ ಇಲ್ಲಿ ಬರೋ ಭಕ್ತರು ಸ್ನಾನ ಮಾಡಿದರೆ ಅವರಿಗೆ ಆರೋಗ್ಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬೀರುವಂಥ ಸಾಧ್ಯತೆಯೂ ಕೂಡ ಇಲ್ಲಿ ಇರುವಂಥದ್ದು. ಆದರೆ ಇದು ಯಾವುದ್ರ ಬಗ್ಗೆಯೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿ ಗಮನಕ್ಕೂ ಕೂಡ ಇಲ್ಲಿ ತರ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿರ್ತಕ್ಕಂಥ ಭಕ್ತರು ಕೂಡ ಈ ದೇವಸ್ಥಾನದ ಆಡಳಿತ ಮಂಡಳಿಗಳು ಸಾಕಷ್ಟು ಸಲ ಮನವಿನೂ ಕೂಡ ಮಾಡಿದ್ರು. ಇಲ್ಲಿರ್ತ ಹೊಂಡದಲ್ಲಿರ್ತಕ್ಕಂಥ ನೀರನ್ನು ಸ್ವಚ್ಛ ಮಾಡಿ ಅದನ್ನು ಒಳ್ಳೆ ರೀತಿಯಾಗಿ ಮಾಡಿ ಅಂತೇಳಿ ಸಾಕಷ್ಟು ಸಲ ಮನವಿ ಮಾಡಿದ್ರು ಕೂಡ ಇದು ಯಾವುದೂ ಕೂಡ ಇಲ್ಲಿರ್ತಕ್ಕಂಥ ಏನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಕೂಡ ಇಲ್ಲೇನು ಗಮನ ಹರಿಸ್ತಾ ಇಲ್ಲ. ಯಾಕೆಂದರೆ ಬೇರೆ ಬೇರೆ ಭಾಗದಿಂದ ನೂರಾರು ವರ್ಷ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಒಂದು ನಿರಂತರವಾಗಿ 1 ತಿಂಗಳವರೆಗೆ ಕೂಡ ಇಲ್ಲಿ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ನಡೆದಂಥ ಸಮಯದಲ್ಲಿ ಸುಮಾರು ಒಂದು ಪ್ರತಿನಿತ್ಯನೂ ಕೂಡ 10 ರಿಂದ 20,000 ಜನ ಇಲ್ಲಿ ಭಕ್ತರು ಬಂದು ಈ ದೇವಸ್ಥಾನದ ದರ್ಶನ ಕೂಡ ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದೇ ಒಂದೇ ಒಂದು ಹೊಂಡದಲ್ಲಿ ಕೂಡ ಸುಮಾರು ಪ್ರತಿನಿತ್ಯ 5,000 ಜನರು ಬಂದು ಅಲ್ಲಿ ಸ್ನಾನ ಕೂಡ ಇಲ್ಲಿ ಮಾಡ್ತಾರೆ. ಅದರಷ್ಟು ಗಲೀಜು ತುಂಬಿದಂಥ ಏನು ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಕೂಡ ಬೇರೆ ಬೇರೆ ರೋಗಗಳು ಬರುವಂಥ ಸಾಧ್ಯತೆಯೂ ಕೂಡ ಇಲ್ಲಿ ತಳ್ಳಿ ಹಾಕುವುದಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ಪವಿತ್ರವಾದಂಥ ಹೊಂಡಗಳನ್ನು ಸ್ವಚ್ಛ ಮಾಡಿ ಅವಕ್ಕೇನು ಪದೇ ನೀರನ್ನು ಕೂಡ ಬಿಟ್ಟರು ಕೂಡ ನಡೆಯುತ್ತೆ. ಆದರೆ ಇದು ಯಾವುದನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ಯಾಕಂದರೆ ಗಲೀಜು ತುಂಬಿದ ನೀರಲ್ಲಿ ಒಂದು ಬ್ಲೀಚಿಂಗ್ ಪೌಡರು ಸಹಿತ ಇಲ್ಲಿ ಆ ನೀರಿಗೆ ಹಾಕ್ತಾ ಇಲ್ಲ. ಹೀಗಾಗಿ ಆ ನೀರು ಕೂಡ ಸಂಪೂರ್ಣವಾಗಿ ಗಬ್ಬೆದ್ದು ಹೋಗಿರುವಂಥದ್ದು. ಆದರೆ ಇಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಅದೇ ಪವಿತ್ರ ನೀರು ಅಂತೇಳಿ ಅದನ್ನೇ ಆ ನೀರನ್ನು ಕೂಡ ಸೇವನೆ ಮಾಡುವಂಥ ಕೆಲಸನೂ ಕೂಡ ಇಲ್ಲಿರೋ ಭಕ್ತರು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇದು ಯಾವುದೂ ಕೂಡ ಪುರಾತತ್ವ ಇಲಾಖೆ ಅಧಿಕಾರಿಗಳು ಗಮನಕ್ಕೂ ಕೂಡ ಬಂದರು ಅವರು ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲದಿರುವಂತೆ ವರ್ತನೆ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಏನು ವರ್ಷಕ್ಕೆ 1 ಕೋಟಿ ರೂಪಾಯಿ ಹಣ ಬಂದರೂ ಕೂಡ ಆ ಹಣನ ಈ ದೇವಸ್ಥಾನದ ಅಭಿವೃದ್ಧಿಗೆ ಮೀಸಲಿಡೋ ಬದಲು ಅದನ್ನು ಕೂಡ ಬೇರೆ ಬೇರೆ ದೇವಸ್ಥಾನದ ಅಭಿವೃದ್ಧಿಗೆ ಕೂಡ ಕೊಡ್ತಾ ಇರುವಂಥದ್ದು. ಇದು ಸಹಜವಾಗಿ ಇಲ್ಲಿನ ಭಕ್ತರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಡಿಜಿಟಲ್, ಬೀದರ್.